ಇನ್ನು ರಾಜ್ಯಾದ್ಯಂತ ಬೆಳಗಿನಿಂದ ಭ್ರಷ್ಟರ ಬೇಟೆಗಿಳಿದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡು ಒಬ್ಬ ಅಧಿಕಾರಿ ತನ್ನ ಮನೆಯಲ್ಲಿದ್ದಂತಹ ಒಂದು ಚಿನ್ನವನ್ನ ಗಂಟು ಮೂಟೆ ಕಟ್ಟು ಪಕ್ಕದ ಮನೆಯಲ್ಲಿ ಎಸ್ದುಬಿಟ್ಟಿದ್ರು. ಕಾನೂನು ಮಾಪನ ಇಲಾಖೆಯ ಅಧಿಕಾರಿ ಅತರಲಿ ಅಂತ ಹೇಳಿ ಈತನ ಹೆಸರು. ಅತರಲಿ ನಿವಾಸದಿಂದ ಈಗ ಚಿನ್ನವನ್ನ ಈಗ ರಿಕವರ್ ಮಾಡಿದ್ದಾರೆ. ಈತ ತನ್ನ ಮನೆಯಲ್ಲಿದ್ದಂತಹ ಚಿನ್ನವನ್ನ ಒಂದು ಗಂಟಲ್ಲಿ ಕಟ್ಬಿಟ್ಟು ಪಕ್ಕದಲ್ಲಿ ಎಸ್ದಿದ್ದ. ಸೊ ಲೋಕಾಯುಕ್ತ ದಾಳಿ ವೇಳೆ ಚಿನ್ನ ಎಸ್ದಿರುವಂತಹ ಅತರಲಿ ನೆಕ್ಸ್ಟ್ ಇದು ಗೊತ್ತಾಗಿದೆ ವಿಚಾರ. ಸೊ ಹಾಗಾಗಿ ಅಧಿಕಾರಿಗಳು ಈತನ ಬಳಿ ಇದ್ದಂತಹ ಚಿನ್ನಾಭರಣಗಳು, ಬೆಲೆ ಬಾಳುವಂತಹ ವಾಚ್ಗಳು ಇದೆಲ್ಲವನ್ನೂ ಕೂಡ ಈಗ ವಶಪಡಿಸಿಕೊಂಡಿದ್ದಾರೆ. HRBR ಲೇಔಟ್ನ ತನ್ನ ನಿವಾಸದಲ್ಲೇ ಮಾಡಿರುವಂತಹ ಒಂದು ಘಟನೆ ಇದು. ಮನೆಯಲ್ಲಿ ಸುಮಾರು 25 ಲಕ್ಷ ಹಣ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ. ಹಾಗೆ ಚಿನ್ನವನ್ನು ಕೂಡ ಈಗ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ಪಕ್ಕದ ಮನೆ ಮೇಲೆ ಚಿನ್ನವನ್ನ ಎಸ್ಬಿಟ್ಟಿದ್ದಾನೆ. ಆವಾಗ ಸೌಂಡ್ ಬಂದಿದೆ. ಆ ಸೌಂಡ್ ಕೇಳಿ ಏನಿದು, ಈ ಮನೆಯಿಂದ ಆ ಮನೆಗೆ ಏನೋ ಬಿತ್ತಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಗಂಟು ಸಿಕ್ಕಿದೆ. ಆ ಗಂಟಿನಲ್ಲಿ ಚಿನ್ನ ಪತ್ತೆಯಾಗಿದೆ, ಚಿನ್ನಾಭರಣಗಳ ಪತ್ತೆಯಾಗಿದೆ. ನೋಡಿ, 25 ಲಕ್ಷ ಕ್ಯಾಶ್ ಜೊತೆಗೆ ಚಿನ್ನಾಭರಣಗಳು, ಹಾಗೆ ಆತನ ಬಳಿ ಇರುವಂತಹ ಐಷಾರಾಮಿ ಬೆಲೆ ಬಾಳುವಂತಹ ವಾಚ್ಗಳು, ಬೆಳ್ಳಿಯ ಕೆಲವೊಂದಷ್ಟು ವಸ್ತುಗಳು ಇದೆಲ್ಲವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಅಧಿಕಾರಿ ಪ್ರಕಾಶ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 1 ಕೆಜಿ ಚಿನ್ನಾಭರಣ, 3 ಕೆಜಿ ಬೆಳ್ಳಿ ಆಭರಣವನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಪರಿಶೀಲನೆ ವೇಳೆ ಕಂತೆ ಲಕ್ಷಾಂತರ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ. ಅಕ್ಕಸಾಲಿಗರನ್ನ ಈಗಾಗಲೇ ಕರೆಸಿದ್ದಾರೆ ಸ್ಥಳಕ್ಕೆ. ಚಿನ್ನಾಭರಣವನ್ನ ತೂಕ ಮಾಡಿಸಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಪ್ರಕಾಶ್, ಶಿವಮೊಗ್ಗದ ಕೃಷಿ ನಗರದಲ್ಲಿರುವಂತಹ ಪ್ರಕಾಶ್ ಅವರ ನಿವಾಸದಲ್ಲಿ ಇವತ್ತು ರೇಡ್ ಆಯಿತು. ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಲೋಕಾಯುಕ್ತ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಈಗ ವಶಪಡಿಸಿಕೊಂಡಿದ್ದಾರೆ. ಲಕ್ಷ ಕಂತೆ ನೋಟ್ಗಳು, ಲಕ್ಷಾಂತರ ಮೌಲ್ಯದ ಮುಖಬೆಲೆಯ ನೋಟ್ಗಳು ಪತ್ತೆಯಾಗಿವೆ. ಜೊತೆಗೆ ಚಿನ್ನಾಭರಣಗಳು, ಬೆಳ್ಳಿಯ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೇ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. FDA ಮಂಜುನಾಥ್ ಅವರ ನಿವಾಸದಲ್ಲೂ ಕೂಡ ಚಿನ್ನಾಭರಣಗಳೀಗ ಪತ್ತೆಯಾಗಿವೆ. ಲೋಕಾಯುಕ್ತ ದಾಳಿ ವೇಳೆ 1 ಕೆಜಿ 110 ಗ್ರಾಂ ಚಿನ್ನ ಪತ್ತೆಯಾಗಿದೆ. 60,20,000 ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿವೆ. ಮಂಜುನಾಥ್ ನಿವಾಸದಲ್ಲಿ ಸುಮಾರು 9.5 ಕೆಜಿಯಷ್ಟು ಬೆಳ್ಳಿಯ ಆಭರಣ ಸಿಕ್ಕಿದೆ. ಮಂಜುನಾಥ್ ನಿವಾಸದಲ್ಲಿ 4 ಲಕ್ಷ ನಗದು ಕೂಡ ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಜ್ವಲ್ ಅವರಿಂದ. ಪ್ರಜ್ವಲ್, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು, ಯಾರೆಲ್ಲರ ಮೇಲೆ ರೇಡ್ ಆಯಿತು, ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಈಗ ಸದ್ಯಕ್ಕೆ ಸಿಗ್ತಾ ಇದೆ, ಇನ್ನು ಕೂಡ ಕಂಟಿನ್ಯೂ ಆಗಿದೆಯಾ ರೇಡ್? ಪ್ರಜ್ವಲ್. ರಮಣಿ, ಇದುವರೆಗೆ ಇನ್ನು ರೇಡ್ ರಾಜ್ಯಾದ್ಯಂತ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೆದಿದೆ ಅಂದ್ರೆ 12 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು 55ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ಒಂದು ದಾಳಿಯನ್ನು ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ರು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಸಿಟಿಯಲ್ಲಿ ಬರುವಂತಹ 2 ವಿಭಾಗದ ಎಸ್ಪಿಗಳೇನಿದ್ದಾರೆ ಅವರ ಇಬ್ಬರ ನೇತೃತ್ವದಲ್ಲಿ ಸಹಿತ ದಾಳಿಯನ್ನ ಮಾಡಲಾಯಿತು. ಇದರಲ್ಲಿ ಪ್ರಮುಖವಾಗಿ ಅತ್ತರಲ್ಲಿ ಅಂತ ಹೇಳಿ ಏನಿದ್ದಾರೆ, ಇವ್ರದ್ದು ನಿವಾಸ HRBR ಲೇಔಟ್ ನಲ್ಲಿದೆ. ಇವರ ನಿವಾಸದಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ಕ್ಯಾಶ್ ಒಂದು ರೂಮ್ ನಲ್ಲಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಇನ್ನೊಂದು ರೂಮ್ ನಲ್ಲಿ ಇದ್ದಂತಹ ಗೋಲ್ಡ್ ಅನ್ನ ಅವರ ಮನೆಯವರೇ ಒಂದು ಬ್ಯಾಗಿಗೆ ಬಟ್ಟೆಯನ್ನ ಸುತ್ತಿ ಅದನ್ನ ಪಕ್ಕದ ಮನೆ ಕಡೆಯಿಂದ ಕಿಟಕಿಯಿಂದ ಎಸೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದಾದ್ಮೇಲೆ ಆ ಚಿನ್ನ ಸುಮಾರು 2 ಕೆಜಿ 200 ಗ್ರಾಂ ಇದ್ದಿದ್ದು ಕೆಳಗಡೆ ಬಿದ್ದಾಗ ಸೌಂಡ್ ಬರುತ್ತೆ. ಹೀಗಾಗಿ ಪಕ್ಕದ ಮನೆಯವರು ಆ ಒಂದು ಇನ್ಫಾರ್ಮೇಶನ್ ಅಧಿಕಾರಿಗಳಿಗೆ ಕೊಡ್ತಾರೆ. ಆಗ ಲೋಕಾಯುಕ್ತ ಪೊಲೀಸರು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಚಿನ್ನ ಬಿದ್ದಿರುವಂತದ್ದು ಗೊತ್ತಾಗುತ್ತೆ. ಹೀಗಾಗಿ ಅದನ್ನ ವಶಕ್ಕೆ ಪಡ್ಕೊಳ್ತಾರೆ. ಜೊತೆಗೆ ಅತ್ತರಲ್ಲಿ ಅವರ ನಿವಾಸದಲ್ಲಿ 25 ಲಕ್ಷ ನಗದು ಮತ್ತೆ ಈ 2 ಕೆಜಿ 200 ಗ್ರಾಂ ಗೋಲ್ಡ್ ಸಿಗುತ್ತೆ. ಮತ್ತೆ ಮಂಜುನಾಥ್ ಅಂತ ಹೇಳಿ ಬೆಂಗಳೂರು ನಾರ್ತ್ ಅಲ್ಲಿ ಇರುವಂತಹ ನಿವಾಸದಲ್ಲಿ ಈಗಾಗಲೇ 1 ಕೆಜಿ 110 ಗ್ರಾಂ ಚಿನ್ನ ಸಿಕ್ಕಿದೆ, 4 ಲಕ್ಷ ಕ್ಯಾಶ್ ಸಿಕ್ಕಿದೆ, ಮತ್ತೆ 9.5 ಕೆಜಿ ಬೆಳ್ಳಿ ಸಿಕ್ಕಿದೆ. ಇದು ಮಾತ್ರ ಅಲ್ಲದೆ ಬೆಂಗಳೂರು ಮಾತ್ರ ಅಲ್ಲದೆ ಯಾದಗಿರಿ ಆಗಿರ್ಬೋದು, ಮೈಸೂರಿನಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಓರ್ವ ಅಧಿಕಾರಿ ಮುದ್ದುಕುಮಾರ್ ಅಂತ ಹೇಳಿ ಅವ್ರ ನಿವಾಸ ಬೆಂಗಳೂರಿನ ಮಾಳ್ಗಾಳದಲ್ಲಿದೆ. ಅಲ್ಲಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಹಿತ ಸಾಕಷ್ಟು ಚಿನ್ನಾಭರಣಗಳು ಸಿಕ್ಕಿದಾವೆ. ಪ್ರಮುಖವಾಗಿ ಗಮನ ಹರಿಸಬೇಕಾಗಿದ್ದೇನೆಂದ್ರೆ ಹೂಬ್ಲೋಟ್ ವಾಚ್ ಒಂದು ಸಿಕ್ಕಿದೆ. ಐಷಾರಾಮಿ ವಾಚ್ಗಳಲ್ಲಿ ಹೂಬ್ಲೋಟ್ ವಾಚ್ ಒಂದು ಅಂತ ಹೇಳಿ ಕರೆಯಲ್ಪಡುತ್ತೆ. ಹೀಗಾಗಿ ಆ ಒಂದು ಸರ್ಕಾರಿ ಅಧಿಕಾರಿಯ ನಿವಾಸದಲ್ಲಿ ಈ ಹುಬ್ಲೋಟ್ ವಾಚ್ ಸಿಕ್ಕಿದೆ. ಇದ್ರ ಬಗ್ಗೆ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾರೆ. ಇದುವರೆಗೆ ಏನ್ ರೇಡ್ ನಡೆದಿದೆ ಇದೆಲ್ಲದೂ ಕೂಡ ಇನ್ನು ಒಂದು ಅರ್ಧ ಹಂತದಲ್ಲಿದೆ ಅಂತ ಹೇಳ್ಬೋದು ರೆಹಮಾನ್. ಈಗ ಅರ್ಧ ಹಂತದಲ್ಲಿರುವಂತ ರೇಡ್ ನಲ್ಲಿ ಸಿಕ್ಕಂತ ಮಾಹಿತಿಗಳು ಅಷ್ಟೇ ಇವು. ಇನ್ನು ಸಂಜೆ ಒಂದು 5:30 6 ಗಂಟೆ ನಂತರದ ಸಮಯದಲ್ಲಿ ಈ ಒಂದು ರೇಡ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಸಾಕಷ್ಟು ಕಡೆ ಸಿಕ್ಕಿದ್ದ ಚಿನ್ನಾಭರಣಗಳನ್ನ ಅಧಿಕಾರಿಗಳು ವಶಕ್ಕೆ ಇಟ್ಕೊಂಡಿದ್ದಾರೆ ಹೊರತು ಅದರ ಮೌಲ್ಯಮಾಪನ ಸಂಪೂರ್ಣವಾಗಿ ಆಗಿಲ್ಲ. ಈಗ
ಅಥರಲ್ಲಿ ನಿವಾಸದಲ್ಲಿ 2 kg 200 ಗ್ರಾಮ್ ಅದು ಟೋಟಲ್ ಆಭರಣ ಅಂತ ಹೇಳಿದ್ರು ಸಹಿತ ಅದರಲ್ಲಿ ಡೈಮಂಡ್ ನೆಕ್ಲೆಸ್ ಹೊಂದಿದೆ. ಆ ಡೈಮಂಡ್ ನೆಕ್ಲೆಸ್ಸಿನ ವ್ಯಾಲ್ಯೂ ಚಿನ್ನದ ಲೆಕ್ಕ ತೂಕದಕ್ಕಿಂತ ತುಂಬಾ ದೊಡ್ಡ ಮೌಲ್ಯದಲ್ಲಿ ಇರಬಹುದು. ಆದ್ರೆ ಅದನ್ನ ಮೌಲ್ಯಮಾಪನವನ್ನ ಮಾಡಿ ಕೊಡುವಂತ ಕೆಲಸ ಇನ್ನೂ ಆಗಿಲ್ಲ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸಮಯ ಹಿಡಿಯುತ್ತೆ. ಸುಮಾರು ಒಂದು 5 ರಿಂದ 6 ಗಂಟೆ ಸಮಯಕ್ಕೆ ಹೋದರೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿದು ಮೌಲ್ಯದ ಆಸ್ತಿ ಸಿಕ್ಕಿದೆ, ಮತ್ತೆ ಕೇವಲ ಇದುವರೆಗೆ ಗೋಲ್ಡ್ ಬಗ್ಗೆ ಮಾತ್ರ ಕೌಂಟ್ ಸಿಗ್ತದೆ, ಗೋಲ್ಡ್ ಮತ್ತೆ ಕ್ಯಾಶ್ ಬಗ್ಗೆ. ಇವ್ರ ಮನೆಯಲ್ಲಿ ಸಿಕ್ಕಂತ ಆಸ್ತಿ ಪತ್ರಗಳ ದಾಖಲೆ ಪತ್ರಗಳ ಬಗ್ಗೆ ಸಹಿತ ಗೊತ್ತಾಗಬೇಕಾಗಿರೋಂತ ಮಾಹಿತಿ ರೇಮಾನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.